ಲಂಕೆಯ ದಹನ ಆಗಿದೆ ಗೊತ್ತು ನಿಮಗೆ. ಹನುಮಂತನಿಗೆ ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ಅವನಿಗೆ ವಿಚಿತ್ರ ಅನಿಸ್ತಾ ಉಂಟು ಹನುಮಂತನಿಗೆ. ಅಲ್ಲ, ಕೊಟ್ಟದ್ದು ಬೆಂಕಿಯಲ್ಲೋ ಹೌದು, ನಾನು ಸಮುದ್ರಕ್ಕೆ ಇಡಲಿಕ್ಕಲ್ಲೋ ಹೌದು, ನಂದಲಿಕ್ಕೆ, ಆದರೆ ಬಿಸಿ ಆಗ್ತಾ ಇಲ್ಲಲ್ಲ, ಸುಡ್ತಾ ಹೋಗ್ತಾ ಇಲ್ಲ, ಇದೆಂಥ ಕತೆ ಅಂತ. ಇದು ಹೋಗಿ ರಕ್ಕಸಿಯರೆಲ್ಲ ಸೀತೆಗೆ ಹೇಳಿದ್ದಾರೆ, ಈಗ ಒಂದು ಮಂಗ ಮಾತಾಡಿತ್ತಲ್ಲ ನಿನ್ನ ಹತ್ರ, ಹೌದು, ಅದಕ್ಕೆ ಒಂದು ಗತಿ ಮಾಡಿದ್ದಾರೆ ಅಂತ, ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ಪಾಪ ಅವಳು ಕೂಡಲೇ ಕೈ ಮುಗಿದಿದ್ದಾಳೆ. ಇದು ವಾಲ್ಮೀಕಿ ರಾಮಾಯಣ. ಎಲ್ಲಿಗಾದರೂ ಬಿಸಿ ಏರಿದರೆ, ಜ್ವರ ಬರ್ತಾ ಇದ್ದರೆ, ತಲೆ ಬಿಸಿ ಆದರೆ, ಹೆಚ್ಚು ಕಮ್ಮಿ ಆದರೆ ಇದರ ಚಿಂತನೆ ಮಾಡಿದರೆ ಸೀತೆ ಹೇಳಿದ್ದಾಳೆ ಹನುಮಂತನಿಗೆ, ಥಂಡಿ ಆಗಲಿ, ಕೂಲ್ ಡೌನ್ ಒಂದು ಶೀತೋಭವ ಹನುಮತ ಅಂತ. ಯದ್ಯಸ್ತಿ ಪತಿ ಶುಶ್ರೂಷ ಮೊದಲು ಹೇಳೋ ಮಾತವಳು. ನಾನೊಂದೊಮ್ಮೆ ರಾಮ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದರೆ, ಅವಳ ಸೇವೆಯಲ್ಲಿ ರತರಾಗಿದ್ದರೆ ಖಂಡಿತವಾಗಿಯೂ ಆ ಧರ್ಮ ನನ್ನ ಈ ಸೇವಕನ ಹನುಮಂತನ ಬಾಲವನ್ನು ಚಪ್ಪೆ ಮಾಡಿ ಸುಡದಿರಲಿ. ಎಂಥ ಒಂದು ಯೋಚನೆ. ತಾನು ಮಾಡಿದ ಧರ್ಮವನ್ನೇ ಧಾರೆ ಎರಿತಾಳೆ ಆ ಒಂದು ಸೇವಕನೇ ಆಗಿ ದೂತನಿಗೆ. ಎಷ್ಟು ಪ್ರೀತಿ ಇರಬೇಡ ನೋಡಿ. ಯದ್ಯಸ್ತಿ ಪತಿ ಶುಶ್ರೂಷ. ಹೆಣ್ಮಕ್ಕಳಿಗಿರತಕ್ಕ ದೊಡ್ಡ ಇಡುಗಂಟು ಏನು ಕೇಳಿದರೆ ಗಂಡಂದಿರ ಮೇಲಿರತಕ್ಕ ಭರವಸೆ, ಪ್ರೀತಿ, ವಿಶ್ವಾಸ. ಅದು ಉಂಟು ಅಂತಾದರೆ ಅವರು ನಿರ್ಭಯವಾಗಿ ಏನು ಕೆಲಸ ಮಾಡ್ತಾರೆ, ಎಂತ ಮಾಡಿದರೂ ದಕ್ಕಿಸಿಕೊಳ್ಳುತ್ತಾರೆ. ಅದರಿಂದಲೇ ಗಾಂಧಾರಿ ಅಷ್ಟು ಜೋರಾಗಿದ್ಲು. ಕೊನೆಗೆ ಕೃಷ್ಣ ಆ ಪವರ್ ಕಮ್ಮಿ ಮಾಡಲಿಕ್ಕೋಸ್ಕರವೇ ರಣಾಂಗಣ ಅವಳಿಗೆ ತೋರಿಸಿ ಶಾಪ ಕೊಡುವಂತೆ ಮಾಡಿ ಧರ್ಮವನ್ನು ಕಟ್ಟು ಮಾಡಿದ. ತನಗೆ ಬೀಳಲಿ ಅಂತ ಪೆಟ್ಟು. ಆದರೆ ಯದ್ಯಸ್ತಿ ಪತಿ ಶುಶ್ರೂಷ ಅದನ್ನು ಯಾರು ಇಡುವುದಿಲ್ಲ ಪಣಕ್ಕೆ ಹೆಚ್ಚಾಗಿ. ತಾವು ಮಾಡಿಕೊಂಡಿರ್ತಕ್ಕ ಅಮೂಲ್ಯವಾದ ಸೊತ್ತದು, ಆದರೆ ಅದನ್ನೇ ಇಟ್ಟು ಹೇಳ್ತಾಳೆ ಹನುಮಂತನಿಗೆ ಒಳ್ಳೆಯದಾಗಲಿ. ಎಂಥ ವಿಚಿತ್ರ ಆರೈಕೆ ನೋಡಿ. ಇದು ಗುಡ್ ವಿಲ್ಸ್ ಅಂದರೆ. ಯದ್ಯಸ್ತಿ ಪತಿ ಶುಶ್ರೂಷ ಯದ್ಯಸ್ತಿ ಚರಿತಂ ತಪಃ. ನಾನು ಮಾಡಿದ್ದೇನಾದರೂ ಜಪ ಇದ್ದರೆ, ತಪಸ್ಸಿದ್ದರೆ, ಅನುಷ್ಠಾನ ಇದ್ದರೆ, ಚಿಂತನೆ ಇದ್ದರೆ, ಯೋಚನೆಗಳಿದ್ದರೆ ಆಚರಿತ. ಯದಿವಾತು ಏಕಪತ್ನಿತ್ವಂ. ನಾನು ಯಾರನ್ನೂ ಯೋಚನೆಯೇ ಮಾಡಲಿಲ್ಲ. ಹನುಮಂತರಂತ ಹೇಳ್ತಾಳೆ, ನಾನೆಂತ ಮಾಡಿ ಅವ ಎತ್ತಿಕೊಂಡು ಬಂದ, ನನಗೆ ಆಗ್ತದ. ಹನುಮಂತ ಹೇಳೋದು, ಅಮ್ಮ ಈಗಲೇ ನಿನಗೆ ಅಳು ಬರೋದು ನಿಲ್ಲಿಸ್ತೇನೆ. ಹೇಗೆ? ನಾನು ಓದ್ಕೊಂಡು ಹೋಗ್ತೇನೆ. ನೀನು ಎಲ್ಲಿಗೆ? ರಾಮನಲ್ಲಿ. ಎಲ್ಲಿರಬೇಕು? ಬೆನ್ನಲ್ಲಿ ಕೂತ್ಕೋ. ನನಗಿಷ್ಟ ಆಗೋದಿಲ್ಲ. ಆಗ ರಾವಣ ಬಲಾತ್ಕಾರದಲ್ಲಿ ಎತ್ತಿಕೊಂಡು ಬಂದು ನನಗಿಷ್ಟ ಇರಲಿಲ್ಲ. ಈಗ ನೀನು ಹೇಳಿ ನಾನು ಕೂತ್ಕೊಂಡ್ರೆ ಜನ ಏನು ಹೇಳ್ತಾರೆ? ನನಗೆ ಗೊತ್ತು ನೀನು ಒಳ್ಳೆಯವ, ನನಗೂ ಗೊತ್ತು. ಅದು ಬೇಡ, ಜನರಿಗೆ ಗೊತ್ತಿಲ್ಲ. ಮಂಗನ ಮೇಲೆ ಕೂತವಳು ಹೆಂಗಸು ಅಂತೇಳಿ ನಾಳೆ ಪೇಪರಲ್ಲಿ ದೊಡ್ಡ ಸುದ್ದಿ ಮಾಡ್ತಾರೆ. ಬರೋದಿಲ್ಲ ಅಲ್ಲ. ಅದಕ್ಕೆ ಹೇಳಿದಳು, ಯದಿವಾತ್ ಏಕಪತ್ನಿತ್ವಂ ಶೀತೋಭವ ಹನುಮತ. ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ, ಬೆಂಕಿಯೇ ನೀನು ತಂಪಾಗಬೇಕು ನೋಡಿ. ಚಾಲೆಂಜ್. ಯದಿ ಕಿಂಚಿತ್ ಅನುಕ್ರೋಶ ತಸ್ಯ ಮೈಯಸ್ತಿ ಧೀಮತಃ. ನನ್ನ ಮೇಲೆ ಅವನಿಗೆ ವಿಶ್ವಾಸ ಉಂಟಾದರೆ, ದಯೆ ಉಂಟು ಅಂತಾದರೆ ನನಗೂ ಅವನ ಮೇಲೆ ದಯಬೇಕು. ಯದಿವಾ ಭಾಗ್ಯಶೇಷೋ ಮೇ ಶೀತೋಭವ ಹನುಮತ. ನನಗಿನ್ನಾದರೂ ಏನಾದರೂ ಭಾಗ್ಯ ಉಂಟು. ನಾನು ಈಗಲೇ ದೌರ್ಭಾಗ್ಯ ಕಳೆದೋಗಿದ್ದೇನೆ. ಉಂಟಾ ಇಲ್ವೋ ಗೊತ್ತಿಲ್ಲ ನಾನು ಯಾರಿಗೂ. ಈಗ ಸತ್ತ ಅಂತ ತಿಳ್ಕೊಂಡು ರಾಮ ಎಲ್ಲಿ ಆದರೂ ಶ್ರಾದ್ದವೇ ಮಾಡಿದರೆ ಕೊನೆಗೆ. ಅದನ್ನು ನನಗೆ ಏನಾದರೂ ನಾನು ಭಾಗ್ಯವಂತಳಾಗಿದ್ದರೆ ನನ್ನ ಭಾಗ್ಯ ಅವನನ್ನು ಬದುಕಿಸಲಿ, ಬೆಂಕಿ ಹಿಡಿಯದಿರಲಿ. ಯದಿ ಮಾಂ ವೃತ್ತ ಸಂಪನ್ನಾಂ ತನ್ನ ತತ್ ಸಮಾಗಮ ಲಾಲಸಾಂ ಸ ಜಾನಾತಿ ಧರ್ಮಾತ್ಮ ಶೀತೋಭವ ಹನುಮತ. ಒಂದೊಮ್ಮೆ ಧರ್ಮದೇವತೆಯೇ ನನಗೆ ಅನುಕೂಲ ಮಾಡಿ ಕೊಡುವುದಾದರೆ ಖಂಡಿತವಾಗಿಯೂ ಆ ಧರ್ಮ ಹನುಮಂತನ ಬಾಲವನ್ನು ಚಪ್ಪೆ ಮಾಡಲಿ. ಯದಿ ಮಾಂ ತಾರೆಯದಾರ್ಯ ಸುಗ್ರೀವ ಸತ್ಯಸಂಗರ ಅಸ್ಮಾತ್ ದುಃಖಾಂಬು ಸಂಬರೋಧಾತ್ ಶೀತೋಭವ ಹನುಮತ. ಅಂದರೆ ನೀನು ಹೇಳಿದಾಗೆ ಸುಗ್ರೀವ ನನ್ನನ್ನು ಬಿಡಿಸಿಕೊಂಡು ಹೋಗ್ತಾನೆ, ರಾಮನ ಜೊತೆಯಲ್ಲಿ ಸೇರಿದ್ದು ಹೌದೇ ಆದರೆ ಖಂಡಿತವಾಗಿ ಇವತ್ತು ನಿನ್ನ ಬಾಲ ಅದು ಉಳಿಯಲಿ ಅಂತ ಭಾಳ ಚಂದವಾದ ಎಲ್ಲ ಸಿಗಲಾರದ ಕೆಲವೆಲ್ಲ ಸೊಗಸುಗಳು, ಸೀತೆಯ ಮಾತುಗಳು ಹನುಮಂತನ ವಿಷಯದಲ್ಲಿ